ಪಕ್ಷವನ್ನು ಕಟ್ಟಲಿಕ್ಕೆ ಯಾವ ರೀತಿ ಪಕ್ಷ ಕಟ್ಟಬೇಕು, ಯಾವ ರೀತಿ ನಡಿಬೇಕು, ಇವತ್ತು ನಾನು ಏನಾದರೂ ಅಚೀವ್ಮೆಂಟ್ ಮಾಡಿದರೆ ಬಹುಶಃ ಅದಕ್ಕೆ DK ಶಿವಕುಮಾರ್ ಅವರ ಮಾರ್ಗದರ್ಶನ ಮತ್ತು ಅವರ ಆಶೀರ್ವಾದ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರ ಕನಸಿತ್ತು ಕರ್ನಾಟಕ ರಾಜ್ಯದಲ್ಲಿ 100 ಕಡೆ ಕಾಂಗ್ರೆಸ್ ಭವನ ಮೇಲೆ ಬರಬೇಕು. ಅದಕ್ಕಾಗಿ ಒಂದೇ ದಿವಸ ನೀವು 100 ಕಾಂಗ್ರೆಸ್ ಭವನಕ್ಕೆ ನಾನು ಶಿಲಾನ್ಯಾಸ ಮಾಡಬೇಕು ಅಂತ ಕಲ್ಪನೆ ಇತ್ತು. ನಿಮ್ಮ ಮನವಿ ಪ್ರಕಾರ ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ, ನಮಗೆ ಅನುಮತಿ ಕೊಡಬೇಕು. ನಾವು ಇನ್ನು 6 ತಿಂಗಳಲ್ಲಿ ಈ ಕಟ್ಟಡವನ್ನು ಕಟ್ಟಿ ನಿಮ್ಮ ಕೈಯಿಂದ ಮುಖ್ಯಮಂತ್ರಿಯಾಗಿ ನೀವು ಬಂದಾಗ ನಿಮ್ಮ ಕೈಯಿಂದ ಅದನ್ನು ಶಿಲಾನ್ಯಾಸ ಮಾಡ್ತೇವೆ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದೇವೆ. ದೊಡ್ಡ ಮಾವಿನ ಮರ ಹೇಗೆ ಬೆಳೀತದೆ, ಅದರಲ್ಲಿ ಹಣ್ಣುಗಳನ್ನು ತಿಂತೇವೆ, ನಾವು ಪಕ್ಷಿಗಳು ತಿಂತೇವೆ. ಆನಂತರ ಕೆಲವರಿಗೆ ಹಣ್ಣು ಸಿಗ್ತದೆ, ಕೆಲವರಿಗೆ ನೆರಳು ಸಿಗ್ತದೆ, ಕೆಲವರಿಗೆ ಒಂದೊಂದು ವಿಚಾರಗಳು ಅದರಲ್ಲಿ ನೆರಳು. ಅದಕ್ಕೆ ಪಕ್ಷ ಅಂತ ಹೇಳಿದ್ರೆ ದೊಡ್ಡ ಮರ. ಆ ಹಣ್ಣು ತಿನ್ನೋರು ತಿನ್ನಬೇಕಾಗ್ತದೆ, ನೆರಳನ್ನು ಪಡಬೇಕಾಗ್ತದೆ. ಹಾಗೆ ನಾವು ಅದನ್ನು ಬೆಳೆಸುವಂತ ಕೆಲಸವನ್ನು ನಾವು ಮಾಡಬೇಕು. ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ರೆ ಮಾತ್ರ ನಮಗೆ ಪ್ರಶ್ನೆ ಮಾಡುವಂತ ಹಕ್ಕು. ನಾನು ಬಹುಶಃ ಪುತ್ತೂರಿನಲ್ಲಿ MLA ಆಗಲಿಕ್ಕೆ ಕಾರಣೀಭೂತರಾದವರು, ನನಗೆ ಅನುಗ್ರಹ ಮಾಡಿದವರು, ನಾನು ನಂಬಿರುವಂಥ ಆ ಮಹಿಷಮರ್ದಿನಿ ದೇವಿ, ಆ ಪುತ್ತೂರಿನ ಮಹಾಲಿಂಗೇಶ್ವರ ದೇವರು, ಆನಂತರ ಎಲ್ಲ ಧರ್ಮದ ದೈವ ದೇವರುಗಳು, ಆನಂತರ ಈ ಭಾಗದ ಜನರು, ಅದರ ಜೊತೆಗೆ ಅಲ್ಲಿವರೆಗೆ ಮುಟ್ಲಿಸಿಗೆ ಕಾರಣೀಭೂತರಾದವರು ನಮ್ಮ ಉಪಮುಖ್ಯಮಂತ್ರಿಗಳಾದ ಈ ರಾಜ್ಯದ ಎಲ್ಲ ಜನರ ಕಣ್ಮಣಿಯಾಗಿರುವಂಥ DK ಶಿವಕುಮಾರ್ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಬೇರೆ ಪಕ್ಷದಲ್ಲಿ ಇದ್ದೆ, ಆವಾಗ ನನ್ನನ್ನು ಹುಡುಕಿ, ನಾನು ಬೇರೆ ಪಕ್ಷದಲ್ಲಿ ಇರುವಾಗಲೂ ಕೂಡ DK ಶಿವಕುಮಾರ್ ಅವರು ನನಗೆ ಆತ್ಮೀಯರಾಗಿ ಇದ್ದರು. ನನ್ನನ್ನು ಹುಡುಕಿ ನನಗೆ ನೀನು ಇಲ್ಲಿ ಸೀಟು ಕೊಟ್ಟಲ್ಲಿ ಪಕ್ಷವನ್ನು ನಿಭಾಯಿಸಿಕೊಂಡು ಒಂದಷ್ಟು ಬುದ್ಧಿ ಮಾತುಗಳನ್ನು ಹೇಳಿ ನನ್ನನ್ನು ಪಕ್ಷಕ್ಕೆ ಕರೆತಂದು ಇವತ್ತು ಶಾಸಕನಾಗಿ ಮಾಡಿ, ಇವತ್ತು ಕೂಡ ನನ್ನ ಪ್ರತಿನಿತ್ಯದ ಯಾವುದೇ ಕೆಲಸಗಳಿದ್ರೆ ಅದಕ್ಕೆ ಮಾರ್ಗದರ್ಶಕನ ಕೊಡುವವರು DK ಶಿವಕುಮಾರ್. ಇವತ್ತು ಜನರ ಯಾರೇ ಕಾರ್ಯಕರ್ತನ ಯಾವುದೇ ತೊಂದರೆ ಇದ್ರೆ ಅದನ್ನು ಆಲಿಸಿ, ನಮ್ಮ ಹತ್ರ ಶಾಸಕರಾದ ಮೇಲೆ ನಮ್ಮ ಹತ್ರ ಬೇಕಾದಷ್ಟು ಚರ್ಚೆಗಳು ಇರ್ತದೆ. ಅದಕ್ಕೆ ಪ್ರತಿಯೊಂದು ಚರ್ಚೆಗಳಿಗೆ ಉತ್ತರ ಮತ್ತು ಪರಿಹಾರವನ್ನು ಕೊಡುವವರು ಕೂಡ ಪಕ್ಷವನ್ನು ಕಟ್ಟಲಿಕ್ಕೆ ಯಾವ ರೀತಿ ಪಕ್ಷ ಕಟ್ಟಬೇಕು, ಯಾವ ರೀತಿ ನಡಿಬೇಕು, ಇವತ್ತು ನಾನು ಏನಾದರೂ ಅಚೀವ್ಮೆಂಟ್ ಮಾಡಿದರೆ ಬಹುಶಃ ಅದಕ್ಕೆ DK ಶಿವಕುಮಾರ್ ಅವರ ಮಾರ್ಗದರ್ಶನ ಮತ್ತು ಅವರ ಆಶೀರ್ವಾದ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಕಟ್ಟಡ ನಮ್ಮ ಹತ್ರ ಯಾವಾಗಲೂ ಹೇಳ್ತಾ ಇದ್ರು, ಪಕ್ಷ ಬೆಳಿಬೇಕು, ಪಕ್ಷ ಇದ್ರೆ ಯಾವುದು ಇದ್ರೂ ಪಕ್ಷ ಬೆಳಿಬೇಕು. ಅವರ ಕನಸಿತ್ತು ಕರ್ನಾಟಕ ರಾಜ್ಯದಲ್ಲಿ 100 ಕಡೆ ಕಾಂಗ್ರೆಸ್ ಭವನ ಮೇಲೆ ಬರಬೇಕು. ಅದಕ್ಕಾಗಿ ಒಂದೇ ದಿವಸ ನೀವು 100 ಕಾಂಗ್ರೆಸ್ ಭವನಕ್ಕೆ ನಾನು ಶಿಲಾನ್ಯಾಸ ಮಾಡಬೇಕು ಅಂತ ಕಲ್ಪನೆ ಇತ್ತು. ಆದರೆ ನಾನು ಮೊನ್ನೆ ಅವ್ರ ಹತ್ರ ಮನವಿ ಮಾಡಿಕೊಂಡೆ, ಸರ್ ನಮ್ದು ಎಲ್ಲ ರೆಡಿ ಆಗಿದೆ, ನಿಮ್ಮ ಮನವಿ ಪ್ರಕಾರ ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ, ನಮಗೆ ಅನುಮತಿ ಕೊಡಬೇಕು. ನಾವು ಇನ್ನು 6 ತಿಂಗಳಲ್ಲಿ ಈ ಕಟ್ಟಡವನ್ನು ಕಟ್ಟಿ ನಿಮ್ಮ ಕೈಯಿಂದ ಮುಖ್ಯಮಂತ್ರಿಯಾಗಿ ನೀವು ಬಂದಾಗ ನಿಮ್ಮ ಕೈಯಿಂದ ಅದನ್ನು ಶಿಲಾನ್ಯಾಸ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದೇವೆ, ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ದೇವೆ. ಬಹುಶಃ ಇವತ್ತು ಅದನ್ನು ಒಳ್ಳೆಯ ರೀತಿಯಲ್ಲಿ ಶಿಲಾನ್ಯಾಸ ಮಾಡುವಂತಹ ಕೆಲಸ ಆಗಿದೆ. ಇನ್ನು 6 ರಿಂದ 7 ತಿಂಗಳ ಒಳಗೆ ಅದನ್ನು ಉದ್ಘಾಟನೆ ಮಾಡಲಿಕ್ಕೂ ಕೂಡ ನಮ್ಮ ಇಲ್ಲಿ ದೊಡ್ಡ ಕಾರ್ಯಕ್ರಮದ ಮುಖಾಂತರ ಅದನ್ನು ಮಾಡುವಂತಹ ಕೆಲಸವನ್ನು ಮಾಡ್ತೇವೆ ಅನ್ನೋ ವಿಚಾರವನ್ನು ಹೇಳಿ, ಪಕ್ಷ ಅಂತ ಹೇಳಿದ್ರೆ ನಾನು ನಿಮ್ಮ ಹತ್ರ 1-2 ಮಾತು ಮಾಡಿ ನಾನು ಮುಗಿಸ್ತೀನಿ. ಪಕ್ಷ ಅಂತ ಹೇಳಿದ್ರೆ ಒಂದು ದೊಡ್ಡ ಮರ ಇದ್ದಾಗೆ ಬಂಧುಗಳೇ, ಕಾರ್ಯಕರ್ತರು ನಾವೆಲ್ಲ ಇದ್ದೇವೆ. ಪಕ್ಷದಲ್ಲಿ ವ್ಯತ್ಯಾಸಗಳು ಇದ್ದೇ ಇರ್ತದೆ, ಯಾವತ್ತು ನೋಡಿದ್ರು ಎಲ್ಲರನ್ನು ನಮ್ಮ ಕೈಯಲ್ಲಿ 5 ಬೆರಳುಗಳು ಸರಿ ಇಲ್ಲ. ಹಾಗೆ ಒಬ್ಬರು ಅಸಮಾಧಾನಗಳು, ನೀವು 10 ಕೆಲಸವನ್ನು ಮಾಡಿ 11ನೇ ಕೆಲಸವನ್ನು ಮಾಡಿದ್ರೆ ನಮಗೆ ಸ್ವಲ್ಪ ನಮಗೂ ಆಗ್ತದೆ. ನಾವು ಮುಖ್ಯಮಂತ್ರಿಯವ್ರ ಹತ್ರ ಹೋಗಿ 10 ಕೆಲಸವನ್ನು ಎಲ್ಲ ಮಾಡಿರ್ತಾರೆ, ಒಂದು ಕೆಲಸಕ್ಕೆ ಇಲ್ಲ ಬಾ ನಾಳೆ ಬಾ ಅಂತ ಹೇಳಿದ ಕೂಡಲೇ ಅವತ್ತು ನಮಗೆ ಸ್ವಲ್ಪ ಅಸಮಾಧಾನ ಆಗ್ತದೆ. ಕಾರ್ಯಕರ್ತರಲ್ಲೂ ಕೂಡ ಹಾಗೆ, ಅದು ನಿಜ ಇರುವಂಥದ್ದು, ಇಡೀ ಪಕ್ಷದಲ್ಲಿ ಇರುವಂಥದ್ದು. ನಾವು ಅದನ್ನೆಲ್ಲ ಒಂದು ದೊಡ್ಡ ಮಾವಿನ ಮರ ಹೇಗೆ ಬೆಳೀತದೆ, ಅದರಲ್ಲಿ ಹಣ್ಣುಗಳನ್ನು ತಿಂತೇವೆ, ನಾವು ಪಕ್ಷಿಗಳು ತಿಂತೇವೆ. ಆನಂತರ ಕೆಲವರಿಗೆ ಹಣ್ಣು ಸಿಗ್ತದೆ, ಕೆಲವರಿಗೆ ನೆರಳು ಸಿಗ್ತದೆ, ಕೆಲವರಿಗೆ ಒಂದೊಂದು ವಿಚಾರಗಳು ಅದರಲ್ಲಿ
ಅದರಿಂದ ಅದಕ್ಕೆ ಪಕ್ಷ ಅಂತ ಹೇಳಿದ್ರೆ ದೊಡ್ಡ ಮರ, ಆ ಹಣ್ಣು ತಿನ್ನೋರು ತಿನ್ನಬೇಕಾಗ್ತದೆ, ನೆರಳನ್ನು ಪಡಬೇಕಾಗ್ತದೆ. ಹಾಗೆ ನಾವು ಅದನ್ನು ಬೆಳೆಸುವಂತ ಕೆಲಸವನ್ನು ನಾವು ಮಾಡಬೇಕು. ಅದರಿಂದ ನಾವೀಗ ಎದೆ ತಟ್ಟಿ ಒಂದು ಯಾವುದೇ ಒಂದು ಸರ್ಕಾರಿ ಕಚೇರಿಗೆ ಹೋಗ್ತೀವಿ, ಹೇಗೆ ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ರೆ ಮಾತ್ರ ನಮಗೆ ಪ್ರಶ್ನೆ ಮಾಡುವಂತ ಹಕ್ಕು, ನಮ್ಮ ಹಕ್ಕನ್ನು ಕೇಳುವಂತ ಶಕ್ತಿ ನಮಗೆ ಇರುವುದು. ಇಲ್ಲಾಂತಂದ್ರೆ ನಮ್ಮ ಸರ್ಕಾರ ಇಲ್ಲಾಂದ್ರೆ ನೀವು ಹೇಗೆ ಹೋಗ್ತೀರಿ ನೋಡುವ. ನಾವು ಅಲ್ಲಿ ತಾಲೂಕು ಆಫೀಸ್ಗೆ ಹೋಗೋ ನಮ್ಮ ಕೈ ಕೆಳಗಡೆ ಅರ್ಧ ಫೀಟ್ ಕೆಳಗೆ ಹೋಗಿರ್ತದೆ. ಈಗ ಹೇಗೆ ಹೋಗ್ತೀವಿ? ನನ್ನ ಪಕ್ಷ ಏನು, ಯಾರನ್ನು ಪ್ರಶ್ನೆ ಮಾಡುವಂತ ಶಕ್ತಿ ನಿಮಗೆ ಇಲ್ವಾ? ಅದಕ್ಕೆ ನಾವು ಹೇಳುವಂಥದ್ದು, ಪಕ್ಷವನ್ನು ಬೆಳೆಸುವುದು ಯಾವ ರೀತಿ ಬೆಳಿಬೇಕು, ಒಗ್ಗಟ್ಟಲ್ಲಿ ಬೇಕು. ಚಿಕ್ಕ ಚಿಕ್ಕ ತೊಂದರೆಗಳಿದೆ, ಅದನ್ನು ಯಾರು ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಮ್ಮ ಒಳಗೆ ಇದ್ದ ವಿಚಾರಗಳನ್ನು ನಾವು ಹಂಚಿಕೊಂಡು ಹೋದರೆ ಮಾತ್ರ ಪಕ್ಷವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಸುಮಾರು 2.5 ಕೋಟಿ ರೂಪಾಯಿಯಲ್ಲಿ ಈ ಕಟ್ಟಡವನ್ನು ಕಟ್ಟಲಿಕ್ಕೆ ನಾವು ಆಯೋಜನೆಯನ್ನು ಮಾಡಿದ್ದೇವೆ. ಇದರ ಒಂದು ಉದ್ದೇಶ ನಾವು ಎಲ್ರಿಗೂ ಹೇಳಿದ್ದೇವೆ. ನಮಗೆ ಸ್ವಂತ ಕಟ್ಟಡ ಇರಲಿಲ್ಲ. 40 ವರ್ಷಗಳ ಹಿಂದಿನಿಂದ ಇಲ್ಲಿ ಒಂದು ಹಿಂದಿನ ಶಾಸಕರು ಶಕುಂತಲಾ ಶೆಟ್ಟರು ಮತ್ತೆ ನಮ್ಮ ವಿನಯ್ ಕುಮಾರ್ ಸೊರಕೆ ಅವರೆಲ್ಲ ಇರುವಾಗ ಒಂದು ಆ ಕಚೇರಿಗೆ ಜಾಗವನ್ನು ಮಾಡಿದ್ರು. ಅದು ಇನ್ನೂ ಸರಿಯಾದ ವ್ಯವಸ್ಥೆಗಳಲ್ಲಿ ನಾವು ಹೋಗ್ತಾ ಇದ್ದೇವೆ. ಆದರೆ ಒಂದು ಚಿಕ್ಕ ಜಾಗ ಇರುವುದರಿಂದ ಈಗ ದೊಡ್ಡ ಕಟ್ಟಡ ಮಾಡಿ ಅದರ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಬೇಕು. ಸುಮಾರು 13,000 ಸ್ಕ್ವೇರ್ ಫೀಟಿನಷ್ಟು ದೊಡ್ಡ ಕಟ್ಟಡವನ್ನು ನಾವು ಇಲ್ಲಿ 8 ತಿಂಗಳಲ್ಲಿ ಅದನ್ನು ಪೂರ್ತಿಗೊಳಿಸುವಂತಹ ಕೆಲಸವನ್ನು ಮಾಡ್ತೇವೆ. ಎಲ್ಲ ಕಾರ್ಯಕರ್ತರು ನಾವೊಂದು ರಸೀದಿ ಪುಸ್ತಕವನ್ನು ಮಾಡಿ ಪ್ರತಿ ಬೂತ್ ಮಟ್ಟದಲ್ಲಿ ನಾವು ಕೊಟ್ಟಿದ್ದೀವಿ. ಯಾರಿಗೂ ದುಡ್ಡು ಕೊಡ್ಲಿಕ್ಕೆ ಒತ್ತಡ ಇಲ್ಲ. ಆದರೆ ನಾಳೆ ಅದು ಅಶೋಕ್ ರೈ ಕಟ್ಟಿದ್ದು, ಅದು ಇನ್ನೊಬ್ಬರು ಕಟ್ಟಿದ್ದು, ಅದು ಅವರ ಕಟ್ಟಡ ಅಂತ ಆಗಬಾರ್ದು. ಪ್ರತಿ ಕಾರ್ಯಕರ್ತನು ಅವನಿಗೆ ಇಚ್ಛೆ ಪಡುವಂತಹ 100 ರೂಪಾಯಿಯಿಂದ 1 ಲಕ್ಷದ ರೂಪಾಯಿ ಕೂಡ ದೇಣಿಗೆಯನ್ನು ಕೊಡಬಹುದು. ಯಾವುದೇ ಒತ್ತಡಗಳಿಲ್ಲ. ನಾಳೆ ಅವನಿಗೆ ಹಕ್ಕಿದೆ, ಇದು ನನ್ನ ಕಟ್ಟಡ. ಆ ಪ್ರೀತಿ ಬರಬೇಕಿದ್ರೆ ಅವನಿಂದ 5 ರೂಪಾಯಿ ಆದರೂ ಆ ಬಿಲ್ಡಿಂಗಿಗೆ ಬಿದ್ದರೆ ಅದರಲ್ಲಿ ಅವನಿಗೆ ಹಕ್ಕು ಬರ್ತದೆ. ಅದರಿಂದ ಪ್ರತಿಯೊಬ್ಬ ಕಾರ್ಯಕರ್ತನು ಕೂಡ ಅದಕ್ಕೆ ಅವನಿಂದ ಆಗುವಷ್ಟು ಎಷ್ಟಾದರೂ ಸೇವೆಯನ್ನು ಮಾಡುವ ಮುಖಾಂತರ ಇದಕ್ಕೆ ಸೇವೆಯನ್ನು ಕೂಡ ಮಾಡಬೇಕು ಅನ್ನೋ ವಿಚಾರವನ್ನು ಹೇಳಿ, ಪುತ್ತೂರಿನ ಅಭಿವೃದ್ಧಿ ಬಗ್ಗೆ ನಿಮಗೆ ಗೊತ್ತಿದೆ. ಇವತ್ತು ನಾನು ಮೆಡಿಕಲ್ ಕಾಲೇಜ್ ತರುವಾಗ ನಿಮಗೆ ಗೊತ್ತಿದೆ, ಬೇರೆ ಪಕ್ಷದವರು ಗೇಲಿ ಮಾಡಿದ್ರು. ಮುಖ್ಯಮಂತ್ರಿಯವರು ನಮಗೆ, ಉಪಮುಖ್ಯಮಂತ್ರಿಯವರು ಮತ್ತೆ ಮುಖ್ಯಮಂತ್ರಿಯವರು ನಾನು ಅವರ ಹತ್ರ ಕಾಡಿ ಬೇಡಿ ನಮಗೆ ಮೆಡಿಕಲ್ ಕಾಲೇಜ್ ಕೊಡಬೇಕು ಅಂತ ಹೇಳುವಾಗ ನಮಗೆ ನಮ್ಮ ಬಜೆಟಿನಲ್ಲಿ, ಕಳೆದ ವರ್ಷದ ಬಜೆಟಿನಲ್ಲಿ ಮೆಡಿಕಲ್ ಕಾಲೇಜ್ ಕೊಡುವಾಗ ನಾವೆಲ್ಲ ಕಾರ್ಯಕರ್ತರು ಎಲ್ಲ ಹೋಗಿ ಒಂದು ಮೆರವಣಿಗೆ ಮಾಡಿ ಆ ಸಂತೋಷವನ್ನು ನಾವು ಆನಂದಿಸಿದ್ವಿ. ಆಗ ಬೇರೆ ಬಿಜೆಪಿ ಪಕ್ಷದವರು ಏನು ಹೇಳಿದ್ರು? ಟೋಂಗಿ ಅಂತೇಳಿ ಮುಗಿಲಿಗೆ ಮರಳಿ ಕುಣಿತೇರಿ ನಲಿತೀರಿ ಅಂತ ಹೇಳಿದ್ರು. ನಮಗೆ ಭಾರಿ ನೋವಾಯಿತು. ಮೆಡಿಕಲ್ ಕಾಲೇಜ್ ನಮಗೆ ಮಾತ್ರ ಅಲ್ಲ, ಎಲ್ಲ ಪಕ್ಷದವರಿಗೆ ಬೇಕು. ಮೆಡಿಕಲ್ ಕಾಲೇಜ್ ಹೋಗುವಾಗ ನೀನು ಬಿಜೆಪಿಯ ಕಾಂಗ್ರೆಸ್ ಅಂತ ಯಾರು ಕೇಳುವುದಿಲ್ಲ. ನಾವು ಕೂಡ ಎಲ್ಲಿ ಯಾರತ್ರ ಅಕ್ರಮ ಸಕ್ರಮ 94C ಮಾಡುವಾಗ ನೀನು ಬಿಜೆಪಿ ಕಾಂಗ್ರೆಸ್ ಅಂತ ನೋಡುವುದಿಲ್ಲ. ನಾವು ಸೇವೆ ಮಾಡುವ ಮುಖಾಂತರ ಜನರ ಪ್ರೀತಿಯನ್ನು ಗೆಲ್ಲುವಂತಹ ಕೆಲಸವನ್ನು ಮಾಡಿದ್ರೆ ಮುಂದೆ ಬರುವಂತಹ ಚುನಾವಣೆಗಳು, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತೆ ಮುಂದಿನ 2 ವರ್ಷದಲ್ಲಿ ವಿಧಾನಸಭಾ ಚುನಾವಣೆ ಕೂಡ ಬರಲಿಕ್ಕಿದೆ. ನಾವು ಇವಾಗಲೇ ತಯಾರಿ ಮಾಡಬೇಕು. ಅದಕ್ಕೆ ವ್ಯವಸ್ಥಿತ ರೂಪ ಮಾಡಲಿಕ್ಕೆ ಎಸ್ಟಾಬ್ಲಿಷ್ಮೆಂಟ್ ಏನು ಬೇಕಿದೆ, ಇನ್ಫ್ರಾಸ್ಟ್ರಕ್ಚರ್, ಅದಕ್ಕೆ ಬೇಕಾಗಿ ದೊಡ್ಡ ಕಟ್ಟಡವನ್ನು ಕೂಡ ಇಲ್ಲಿ ಮಾಡುವಂತ ಕೆಲಸವನ್ನು ನಾವು ಮಾಡ್ತೇವೆ. ಪಕ್ಷವನ್ನು ಗಟ್ಟಿ ಮಾಡಿದ್ರೆ ಬೂತ್ ಮಟ್ಟದಲ್ಲಿ ನಾವು ಮಾಡಬೇಕು. ಕಾರ್ಯಕರ್ತರು ನೀವೆಲ್ಲ ಇದ್ದೀರಿ. ನಾವು ಬೂತ್ ಮಟ್ಟಕ್ಕೆ ಹೋಗಿ ಸುಮಾರು 65 ಕೋಟಿ ರೂಪಾಯಿಯಲ್ಲಿ 1200 ಕಾಮಗಾರಿಗಳನ್ನು ನಾವೀಗ ಬೇರೆ ಬೇರೆ ಭಾಗಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿದ್ದೇವೆ. 1,006 ಕೋಟಿ ರೂಪಾಯಿಯಲ್ಲಿ ಕುಡಿಯುವ ನೀರು, ಸುಮಾರು 2,006 ಕೋಟಿ ರೂಪಾಯಿಗಳ ಅನುದಾನ ಪುತ್ತೂರಿಗೆ 2 ವರ್ಷದಲ್ಲಿ ಬಂದಿದೆ ಅಂತ ಹೇಳಿದ್ರೆ ಪುತ್ತೂರಿನ ಇತಿಹಾಸದಲ್ಲಿ ಇಲ್ಲದಂತ ಅನುದಾನಗಳು ನಮ್ಮ ಪುತ್ತೂರಿಗೆ ಬಂದಿದೆ. ಅದರಿಂದ ನಾವು ಯಾರ ಎದುರು ಕೂಡ ಮಾತಾಡುವಾಗ ಎದೆ ತಟ್ಟಿ ಮಾತಾಡಬಹುದು. ಯಾವುದು ನಾವು ಚುನಾವಣಾ ಸಮಯದಲ್ಲಿ ಹೇಳಿದೆವ 5 ಗ್ಯಾರಂಟಿಗಳ ಜೊತೆ ನಾವು ಬಾಯಲ್ಲಿ ಏನು ಮಾತಾಡಿದೀವಿ ಅದನ್ನು ಜನರಿಗೆ ಮುಟ್ಟಿಸುವಂತಹ ಕೆಲಸವನ್ನು ನಾವೀಗ ಮಾಡಿದ್ದೇವೆ. ಡ್ರೈನೇಜ್ ಸಿಸ್ಟಮ್ ಒಂದು ಬಾಕಿ ಇದೆ. ಆ ಡ್ರೈನೇಜ್ ಸಿಸ್ಟಮ್ನ ವ್ಯವಸ್ಥೆ ಕೂಡ ಪುತ್ತೂರಿಗೆ ಮುಂದಿನ ದಿವಸಗಳಲ್ಲಿ ಬರುವಂತಹ ಕೆಲಸಗಳು ಮುಂದಿನ ದಿವಸಗಳಲ್ಲಿ ಆಗ್ತದೆ ಅನ್ನುವ ಮಾತನ್ನು ಹೇಳಿ, ಪಕ್ಷದಲ್ಲಿ ನಾವೆಲ್ಲ ಜೊತೆಯಲ್ಲಿ ಸೇರಿ ಕೆಲಸವನ್ನು ಮಾಡಿದ್ರೆ ಖಂಡಿತ ನಾವು ಮುಂದಿನ ವರ್ಷ ಶಿಸ್ತನ್ನು ಬೆಳೆಸಿಕೊಂಡು, ಶಿಸ್ತು ಇಸ್ ವೆರಿ ಇಂಪಾರ್ಟೆಂಟ್. ಆನಂತರ ಕೌನ್ಸಿಲಿಂಗ್, ಆನಂತರ ಕಾರ್ಯಕಾರಿಣಿ. ನಾವು ನಮ್ಮ ಕಾರ್ಯಕರ್ತರಿಗೆ ಅಧ್ಯಕ್ಷರಲ್ಲಿ ಪ್ರತಿ ನಮ್ಮ ಬೂತ್ ಅಧ್ಯಕ್ಷರುಗಳಿಗೆ, ಒಳ ಅಧ್ಯಕ್ಷರುಗಳಿಗೆ ಮತ್ತೆ BLAಗಳಿಗೆ 3 ಬಾರಿ ಟ್ರೈನಿಂಗ್ ಅನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದೀವಿ. ಅವರಿಗೆ ಶಿಸ್ತಿನ ಪಾಠವನ್ನು ಹೇಳಿಕೊಡುವಂತಹ ಕೆಲಸವನ್ನು ಮಾಡಿದ್ದೀವಿ.
ಮಾಡಿದ್ದೀವಿ. ಪ್ರತಿ ವರ್ಷ ಕೂಡ ಎರಡೆರಡು ಬಾರಿ ಅವರಿಗೆ ಟ್ರೈನಿಂಗ್ ಅನ್ನು ಕೊಡುವ ಮುಖಾಂತರ ಪಕ್ಷದಲ್ಲಿ ಶಿಸ್ತನ್ನು ಬೆಳೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಬಲಿಷ್ಠವಾದ ಪಕ್ಷವನ್ನು ಕಟ್ಟಬೇಕಿದ್ರೆ ಅಶೋಕ್ ರೈಯಿಂದ ಒಬ್ಬರಿಂದ ಸಾಧ್ಯ ಇಲ್ಲ, ಅಧ್ಯಕ್ಷರಿಂದ ಸಾಧ್ಯ ಇಲ್ಲ, ಮುಖ್ಯಮಂತ್ರಿಯವರಿಂದ ಸಾಧ್ಯ ಇಲ್ಲ. ಅವರು ಒಳ್ಳೆಯ ಆಡಳಿತವನ್ನು ಕೊಡಬಹುದೇ ಹೊರತು ಮನೆ ಮನೆಗೆ ಹೋಗಿ ಚುನಾವಣೆಯಲ್ಲಿ ಮತ ಕೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಇದ್ದೀರಿ ಕಾರ್ಯಕರ್ತರು, ನಾವು ಮನೆ ಮನೆಗೆ ನಮ್ಮ ಸೇವೆಯನ್ನು ಮಾಡುವ ಮುಖಾಂತರ ಬಿಜೆಪಿ ಕಾಂಗ್ರೆಸ್ ಅಂತ ನೋಡಬೇಡಿ, ಪ್ರತಿಯೊಬ್ಬರ ವಿಶ್ವಾಸವನ್ನು ತಗೊಳ್ಳುವಂತಹ ಕೆಲಸವನ್ನು ಮಾಡಿ, ಅವರ ಕೆಲಸವನ್ನು ಮಾಡಿಕೊಡಿ, ನಮ್ಮವರ ಕೆಲಸವನ್ನು ಮಾಡಿ ಅವರ ಕೆಲಸವನ್ನು ಕೊಡುವ ಮುಖಾಂತರ ಇಡೀ ಜನರ ವಿಶ್ವಾಸವನ್ನು ತೆಗೆದುಕೊಳ್ಳುವಂತಹ ಕೆಲಸ ನಾವು ಕಾರ್ಯಕರ್ತರು ಮಾಡಬೇಕಿದೆ. ಆದ್ರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಬಂದು ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಶಿಲಾನ್ಯಾಸವನ್ನು ಆಗಿದೆ, ಮುಂದಿನ ದಿವಸದಲ್ಲಿ ನಮಗೆ ಮಾರ್ಗದರ್ಶನ ಮಾಡುವ ಮುಖಾಂತರ ಇಲ್ಲಿ ಕಾಂಗ್ರೆಸ್ ಭವನ ಎದ್ದೇಳಲಿಕ್ಕಿದೆ. ಅಶೋಕ್ ರೈ ತಪ್ಪು ಮಾಡಿದರೆ ನನ್ನನ್ನು ತಿದ್ದುವಂತಹ ಕೆಲಸ ಮಾಡಿ ಬಂಧುಗಳೇ, ನಾವೆಲ್ಲ ಸೇರಿ ಬಲಿಷ್ಠವಾದ ಪಕ್ಷವನ್ನು ಕಟ್ಟುವ, ಜನರ ಸೇವೆಯನ್ನು ಮಾಡುವ, ಪುತ್ತೂರು ಅಭಿವೃದ್ಧಿ ಮಾಡುವ. ನೀವು ಶಕ್ತಿ ಕೊಡಿ, ನಾನು ತಪ್ಪು ಮಾಡಿದ ನನ್ನನ್ನು ತಿದ್ದಿಕೊಳ್ಳುವಂತಹ ಕೆಲಸವನ್ನು ಮಾಡ್ತೇನೆ. ಒಗ್ಗಟ್ಟಾಗಿ ಒಂದೇ ತಾಯಿಯ ಮಕ್ಕಳ ತರ ಮುಂದಿನ ವರ್ಷದ ಚುನಾವಣೆ ನಾವು ಎದುರಿಸುವ, ಗೆದ್ದು ಮತ್ತೊಮ್ಮೆ ಅಧಿಕಾರ ಹಿಡಿಯುವಂತಹ ಕೆಲಸವನ್ನು ಮಾಡುವಂತ ಮಾತನ್ನು ಹೇಳಿ ನಿಮಗೆಲ್ಲ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.